ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಇನ್ನು 28 ಜನವರಿ ಶನಿವಾರ DRS ಡಿಸಾಸ್ಟರ್ ರಿಕವರಿ ಸೈಟ್ ಮಾರ್ಕೆಟ್ ಸೆಷನ್ ಇರುತ್ತೆ. ಸೊ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ ಹಾಗೂ 11:30 12:30ವರೆಗೂ ಈ ಸಮಯದಲ್ಲಿ ಡೆಲಿವರಿ ಆಗ್ಲಿ F&O ಟ್ರೇಡಿಂಗ್ ಆಗ್ಲಿ ಮಾಡಬಹುದು. ಆದ್ರೆ ವೀಕ್ ಡೇಸ್ ಅಲ್ಲಿ ಇರೋ ರೀತಿ ವಾಲ್ಯೂಮ್ ಶನಿವಾರ ದಿನ ಇರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡಿ ನಮ್ಮ ಲೆವೆಲ್ಸ್ ಗಳಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ಸಿಕ್ಕರೆ ಆಗ ನಾವು ಕಾಲ್ ಸೈಡ್ ಅಥವಾ ಪುಟ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೊಂಡು ಹೋಗ್ಬೋದು. ಸೊ ಅದಕ್ಕಿಂತ ಮುಂಚೆ ಈಗ 19th ಜನವರಿನಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, 18th ಜನವರಿನಲ್ಲಿ US ಮಾರ್ಕೆಟ್ ಅಲ್ಲಿ ಬಂದ ರಿಕವರಿ ಕಾರಣ ನಮ್ಮ ಇಂಡಿಯನ್ ಮಾರ್ಕೆಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡು ಒಂದು ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ವು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಿಫ್ಟಿ 21,560 ಹತ್ರ ರೆಸಿಸ್ಟೆನ್ಸ್ ಇದೆ, ಅಲ್ಲಿ 20 ಡೇ ಮೂವಿಂಗ್ ಯಾವ್ರೇಜ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ನಿಫ್ಟಿ ಅದ್ರ ಮೇಲೆನೆ ಓಪನ್ ಆಗಿತ್ತು. ಸೊ ಅಲ್ಲಿಂದ ಅದನ್ನ ಕ್ರಾಸ್ ಆದ್ರೆ ನಮ್ಮ ಟಾರ್ಗೆಟ್ ಇದ್ದಿದ್ದು 21,700 ವರೆಗೂ. ಸೊ ಅಲ್ಲಿ ನಿಫ್ಟಿ 10 ಡೇ ಮೂವಿಂಗ್ ಯಾವ್ರೇಜ್ ಇತ್ತು. ಸೊ ಸ್ಟಾರ್ಟಿಂಗ್ 15-20 ಮಿನಿಟ್ಸ್ ಅಲ್ಲಿ ನಿಫ್ಟಿ 21,665 ಹತ್ರ ಬಂದಿತ್ತು. ಅಲ್ಲಿಂದ ಸ್ವಲ್ಪ ಕನ್ಸಾಲಿಡೇಷನ್ ಆಗ್ತಾ ಹೈ ಕಂಡಿದ್ದು 21,670. ಸೊ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದ್ವಿ, ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಹಾಗಾಗಿ ನಾವು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಪೊಸಿಷನ್ಸ್ ನ ತಗೋಬೇಕು ಅಂತ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಿದ್ರೆ, ಇಲ್ಲಿ ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ನಿಫ್ಟಿಯ 10 ಡೇ ಮೂವಿಂಗ್ ಯಾವರೇಜ್ 21,679 ಹತ್ರ ಹಾಗೂ 20 ಡೇ ಮೂವಿಂಗ್ ಯಾವರೇಜ್ 21,570 ಹತ್ರ. ಸೊ ಇಲ್ಲಿ ನೀವು ನೋಡ್ಬೋದು, ನಿಫ್ಟಿ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಲೆವೆಲ್ಸ್ ನ ರೆಸ್ಪೆಕ್ಟ್ ಮಾಡಿ ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಾಣ್ತು. ಈ ರೀತಿಯ ಸೈಡ್ ವೇಸ್ ಸೆಷನ್ ಮೇ ಬಿ ನಾಳೆ ದಿನ 20th ಜನವರಿ ಶನಿವಾರದ ದಿನ ಇರೋ DRS ಮಾರ್ಕೆಟ್ ಸೆಷನ್ ಇರೋ ಸಲುವಾಗಿ ಕೂಡ ಆಗಿರ್ಬೋದು, ಅಥವಾ ಪ್ರೀಮಿಯಮ್ಸ್ ಕೂಡ ಹೈ ಇರೋ ಕಾರಣ ಈ ಲೆವೆಲ್ ಅಲ್ಲಿ ಪುಟ್ ಅಲ್ಲಿ ಕಾಲಲ್ಲಿ ಯಾವುದೇ ಕಡೆ ನಾವು ಆಪ್ಷನ್ ಬೈಯರ್ಸ್ ಗೆ ಪ್ರಾಫಿಟ್ ಮಾಡೋಕ್ ಆಗ್ಲಿಲ್ಲ. ಆದ್ರೆ ನಾವು ನಿನ್ನೆ ದಿನ ಕಾಲಲ್ಲಿ ಪೊಸಿಷನ್ ತಗೊಂಡೋಗಿದ್ದಕ್ಕೆ ಅಲ್ಲಿ ನಮ್ಗೆ ಒಂದು ಒಳ್ಳೆ BTST ಪ್ರಾಫಿಟ್ ಬಂದಿತ್ತು. ಇನ್ನು ನಿಫ್ಟಿಯಿಂದ ನಾವು ಬ್ಯಾಂಕ್ ನಿಫ್ಟಿ ಚೆಕ್ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿ ನೀವು ನೋಡ್ಬೋದು, ನೀವು ಬ್ಯಾಂಕ್ ನಿಫ್ಟಿ 46,000 ಮೇಲೆನೆ ಓಪನ್ ಆಗಿ 10-10:30ವರೆಗೆ ಹೈಯರ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇಲ್ಲಿ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಅಪ್ಡೇಟ್ ಮಾಡಿದ್ದೆ, ಇಲ್ಲಿ ಡಬಲ್ ಬಾಟಮ್ ಫಾರ್ಮೇಶನ್ ಆಗಿದೆ ಅಂತ. ಸೊ ಈ ಡಬಲ್ ಬಾಟಮ್ ಫಾರ್ಮೇಶನ್ ಹೈ ಬಂದು ಇಲ್ಲಿ 46,200 ಹತ್ರ ಇತ್ತು. ಸೊ ಇದನ್ನ ಕ್ರಾಸ್ ಆದ್ರೆ 46,500 ಹಾಗೂ 46,950 ಲೆವೆಲ್ಸ್ ವರೆಗೂ ಬರ್ಬೋದಂತ ನಾವು ಅನ್ಕೊಂಡಿದ್ವಿ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ 46,200 ನ ಕ್ರಾಸ್ ಆಗಿ ಮೇಲೆ ಬಂದಿದ್ದು ಅಗೇನ್ ಇಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂತು. ಇಲ್ಲಿ ಡಬಲ್ ಬಾಟಮ್ ಅಥವಾ ಡಬ್ಲ್ಯೂ ಫಾರ್ಮೇಶನ್ ನ ಫೇಲ್ಯೂರ್ ಆಗಿತ್ತು. ಸೊ ಇದನ್ನ ನಾವು ಫಾಲ್ಸ್ ಬ್ರೇಕ್ಔಟ್ ಅಂತೀವಿ. ಈ ರೀತಿಯ ಫಾಲ್ಸ್ ಬ್ರೇಕ್ಔಟ್ ಮಾರ್ಕೆಟ್ ಅಲ್ಲಿ ಆಗ್ತಾ ಇರ್ತವೆ. ಸೊ ಹಾಗಾಗಿ ನಾವು ಇಲ್ಲಿ 46,000 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡಿದ್ವಿ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಸ್ಟಾಪ್ ಲಾಸ್ ಹಿಟ್ ಆಗ್ತಿದ್ದಂಗೆ ನಾವು ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬಂದ್ವಿ. ಸೊ ಅಲ್ಲಿಂದ ಬ್ಯಾಂಕ್ ನಿಫ್ಟಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಕಾಣ್ತಾ 45,600 ವರೆಗೆ ಬಂದಿದ್ದು ಎಂಡ್ ಆಫ್ ದ ಡೇ 45,700 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಬಂದ ಕರೆಕ್ಷನ್ ಗೆ ಕಾರಣ ಅಗೇನ್ HDFC ಬ್ಯಾಂಕ್ ಅಲ್ಲಿ ಬಂದ ಟೆಂಪರರಿ ಕರೆಕ್ಷನ್. ಸೊ HDFC ಬ್ಯಾಂಕ್ ಎಲ್ಲಿಯವರೆಗೆ ರಿಕವರಿ ಕಾಣಲ್ವೋ ಅಲ್ಲಿವರೆಗೆ ಬ್ಯಾಂಕ್ ನಿಫ್ಟಿ ರಿಕವರಿ ಬಹಳ ಕಷ್ಟ ಆಗುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ HDFC ಬ್ಯಾಂಕ್ ಮೂವ್ಮೆಂಟ್ ನ ಕೂಡ ಕನ್ಸಿಡರ್ ಮಾಡ್ಲೇಬೇಕಾಗುತ್ತೆ. ಇನ್ನು ನಾವು 28th ಜನವರಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ತಿಳ್ಕೊಬೇಕಾಗಿರೋದು ಅಂತಂದ್ರೆ, ನಿಫ್ಟಿಯ ಟಾಪ್ 2 ವೇಟೇಜ್ ಹೊಂದಿರೋ ರಿಲಯನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ 19th ಜನವರಿ ಬರೋದಿದೆ. ಸೊ ಅದರ ಕ್ವಾರ್ಟರ್ಲಿ ರಿಸಲ್ಟ್ ಇಂಪ್ಯಾಕ್ಟ್ ನಾವು ಶನಿವಾರ ದಿನ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ನಿಫ್ಟಿನಲ್ಲಿ ನೋಡ್ತೀವಿ. ಹಾಗೂ ಶನಿವಾರದ ದಿನ ICICI ಬ್ಯಾಂಕ್ ಹಾಗೂ ಕೋಟಕ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ ಬರೋದಿದೆ. ಶನಿವಾರದ ಸೆಷನ್ ಟೈಮಿಂಗ್ ಅಲ್ಲೂ ಆಗಿರ್ಬೋದು, ಅಥವಾ ಶನಿವಾರದ ಟ್ರೇಡಿಂಗ್ ಸಮಯದ ನಂತರ ಬಂದಿದ್ರೆ ಸೋಮವಾರದ ದಿನ ಬ್ಯಾಂಕ್ ನಿಫ್ಟಿನಲ್ಲಿ ICICI ಬ್ಯಾಂಕ್ ಹಾಗೂ ಕೋಟಕ್ ಬ್ಯಾಂಕ್ ಗಳ ರಿಸಲ್ಟ್ ಇಂಪ್ಯಾಕ್ಟ್ ನ ನಾವು ನೋಡ್ತೀವಿ. ಸೊ ಈ ಪಾಯಿಂಟ್ಸ್ ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಶನಿವಾರದ ದಿನ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಶನಿವಾರದ ದಿನ 20th ಜನವರಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ವಾಲ್ಯೂಮ್ ಕಡಿಮೆ ಇರುತ್ತೆ ಹಾಗೂ ಟ್ರೇಡಿಂಗ್ ಟೈಮಿಂಗ್ ಬಹಳ ಕಡಿಮೆ ಇರುತ್ತೆ.
ಅದು 9:15 to 10 o'clock. ಸೊ ಮೊದಲನೇ 45 minutes ಇರುತ್ತೆ. ಅದಾದ್ಮೇಲೆ 11:30 ಇಂದ 12:30. ಸೊ ಅಲ್ಲೊಂದು ಅವರ್ ಇರುತ್ತೆ. ಈ ಸಮಯದಲ್ಲಿ ಏನಾದ್ರೂ ಒಳ್ಳೆ ಮೂಮೆಂಟಮ್ ಸಿಗೋ ಚಾನ್ಸಸ್ ಇದ್ರೆ ನಾವು ಪೊಸಿಷನ್ಸ್ ತಗೋಬಹುದು. ಒಂದು ಒಳ್ಳೆ ಮೂವ್ಮೆಂಟ್ ಗಳು ಸಿಕ್ಕರೆ ಇಮಿಡಿಯೇಟ್ ಆಗಿ ಪ್ರಾಫಿಟ್ ನ ಕೂಡ ಬುಕ್ ಮಾಡ್ಕೋಬಹುದು. ಸೊ ಇಷ್ಟ ಹೇಳ್ತಾ ಆಪ್ಷನ್ ಚೈನ್ ಡೇಟಾ ಹೋಗಿ ಈಗ ನಾನು ಕ್ವಿಕ್ ಆಗಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡ್ತೀನಿ. ಈಗ ನಾನು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಪುಟ್ ಸೈಡ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 18 lakhs ಇದೆ, ಕಾಲ್ ಸೈಡ್ ಅಲ್ಲಿ 22 lakhs. ಸೊ ಇಲ್ಲಿ ಇನ್ನು ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ ಪುಟ್ ರೇಟರ್ಸ್ ಗಿಂತ. ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,05,000 21,600 ಸ್ಟ್ರೈಕ್ ಪ್ರೈಸ್ ಹತ್ರ. ನೆಕ್ಸ್ಟ್ 1,16 21,700 ಸ್ಟ್ರೈಕ್ ಪ್ರೈಸ್ ಹತ್ರ. 1,24,000 ಓಪನ್ ಇಂಟ್ರೆಸ್ಟ್ 21,800 ಸ್ಟ್ರೈಕ್ ಪ್ರೈಸ್ ಹತ್ರ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂದ್ರೆ 1,48,000 22,000 ಸ್ಟ್ರೈಕ್ ಪ್ರೈಸ್ ಹತ್ರ. ಇನ್ನು ಪುಟ್ ಸೈಡ್ ಅಲ್ಲಿ 1,06,000 ಓಪನ್ ಇಂಟ್ರೆಸ್ಟ್ 21,600 ಸ್ಟ್ರೈಕ್ ಪ್ರೈಸ್ ಹತ್ರ. ಅದು ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಅದಾದ್ಮೇಲೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,36,000 21,500 ಹತ್ರ ಬಿಲ್ಟ್ ಆಗಿದೆ. ಸೊ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಲ್ಲೇ ಇರೋದಕ್ಕೆ ಸೊ ಮೇಜರ್ ಸಪೋರ್ಟ್ ಶನಿವಾರದ ದಿನಕ್ಕೆ 21,500 ಆಗಿರುತ್ತೆ. ಸೊ ಮೇಜರ್ ಸಪೋರ್ಟ್ 21,500 ನಿಫ್ಟಿನಲ್ಲಿ ತೋರಿಸ್ತಾ ಇದೆ. ಸೊ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಇಂದ ಬ್ಯಾಂಕ್ ನಿಫ್ಟಿ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಬಂದಿರೋದು 25 lakhs, ಕಾಲ್ ಸೈಡ್ ಅಲ್ಲಿ 42 lakhs. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ರೇಟರ್ಸ್ ತುಂಬಾ ಹೆಚ್ಚಾಗಿದ್ದಾರೆ, ಬಿಯರಿಶ್ ಆಗಿದೆ ಬ್ಯಾಂಕ್ ನಿಫ್ಟಿ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,66 46,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ ಅಲ್ಲಿಂದ 500 ಪಾಯಿಂಟ್ ದೂರದಲ್ಲಿ 1,57,000 ಓಪನ್ ಇಂಟ್ರೆಸ್ಟ್ 46,500 ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೂ 2,22,000 ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 47,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅಲ್ಲಿಂದ 1,000 ಪಾಯಿಂಟ್ಸ್ ದೂರದಲ್ಲಿ ಅದು 48,000 ಸ್ಟ್ರೈಕ್ ಪ್ರೈಸ್ ಹತ್ರ 2,36,000 ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಆ ಲೆವೆಲ್ ಅಲ್ಲಿ ಬಿಲ್ಟ್ ಆಗಿದೆ. ಇನ್ನು ಮೇಲೆ ನೋಡ್ತಾ ಬಂದ್ರೆ 50,000 ವರೆಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋ ಕಾರಣ ಕಾಲ್ ಸೈಡ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಹೆಚ್ಚಾಗಿ ತೋರಿಸ್ತಾ ಇದಾವೆ. ಬ್ಯಾಂಕ್ ನಿಫ್ಟಿ ಏನು ಹೆಚ್ಚಾಗಿ ಓವರ್ ಸೋಲ್ಡ್ ಆಗಿಲ್ಲ. ದೂರದ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋ ಕಾರಣ ಕಾಲ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಇಲ್ಲಿ 55,000 45,700 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,07,000 45,000 ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೂ 1,35,000 ಓಪನ್ ಇಂಟ್ರೆಸ್ಟ್ 43,000 ಹತ್ರನು ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಪುಟ್ ಸೈಡ್ ಅಲ್ಲಿ ಕೂಡ 2,000 ಲೆವೆಲ್ ದೂರದವರೆಗೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಿಂದ ಟ್ರೇಡಿಂಗ್ ಬರೋಣ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ನಿಫ್ಟಿ 10 day ಹಾಗೂ 20 day ಮೂವಿಂಗ್ ಆವರೇಜ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿಗೆ ಕಾಲಲ್ಲಿ ಪೊಸಿಷನ್ ತಗೋಬೇಕಾದ ಲೆವೆಲ್ ಅಂತಂದ್ರೆ 21,680. ಇದ್ರ ಮೇಲೆ ನಿಫ್ಟಿ ಟ್ರೇಡ್ ಆಗ ಶುರು ಆದ್ರೆ ಇಲ್ಲಿಂದ ಬರೋ ರಿಕವರಿನಲ್ಲಿ ನಿಫ್ಟಿ 21,800 ಲೆವೆಲ್ ವರೆಗೂ ಬರುತ್ತೆ. ಸೊ ಇಲ್ಲಿ 100 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗ್ಬೋದು. ಅಥವಾ ನಿಫ್ಟಿ 21,560 ಈ ಲೆವೆಲ್ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಅಲ್ಲಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ ಮೂವ್ ನಲ್ಲಿ ನಿಫ್ಟಿ 21,450 ಹಾಗೂ 21,400 ಲೆವೆಲ್ ವರೆಗೂ ಶನಿವಾರದ ದಿನ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ 19 ಜನವರಿ ರೀತಿನೇ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನಾವು ನೋ ಟ್ರೇಡಿಂಗ್ ರೇಂಜ್ ಅಂತ ಯಾವುದೇ ಟ್ರೇಡ್ ನ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಇದು ನಿಫ್ಟಿ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ವೀಕ್ ಆಗಿದೆ. ಪುಟ್ ಪೊಸಿಷನ್ ತಗೋಬೇಕು ಅಂದ್ರೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ತಗೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 45,450 ಕೆಳಗಡೆ ಬಂದ್ರೆ ಮಾತ್ರನೇ ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಬ್ಯಾಂಕ್ ನಿಫ್ಟಿಗೆ ಮೊದಲನೇ ಸಪೋರ್ಟ್ 45,000 ಹತ್ರ ಇದೆ. ಸೊ ಅದು ಸೈಕಾಲಜಿಕಲ್ ಸಪೋರ್ಟ್ ಆಗಿರುತ್ತೆ. ಅದನ್ನು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 44,500 ಲೆವೆಲ್ ವರೆಗೂ ಅದರ 200 day ಮೂವಿಂಗ್ ಆವರೇಜ್ ಇದೆ. ಇಲ್ಲಿವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಸೊ ಶನಿವಾರದ ದಿನನೇ ಈ ರೀತಿಯ ಕರೆಕ್ಷನ್ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ಬ್ಯಾಂಕ್ ನಿಫ್ಟಿ 45,450 ಕೆಳಗಡೆನೆ ಕ್ಲೋಸಿಂಗ್ ಬಂತು ಅಂದ್ರೆ ನಾವು ಪುಟ್ ಪೊಸಿಷನ್ಸ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೋಮವಾರ ತಪ್ಪಿದ್ರೆ ಮಂಗಳವಾರದ ದಿನ 44,500 ಲೆವೆಲ್ ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಯಾವುದೇ ರಿಕವರಿನಲ್ಲಿ 46,200 ಇಂದ ಕೆಳಗಡೆ 46,000
ಈ ಲೆವೆಲ್ ಅಲ್ಲಿ ನಮ್ಗೆ ಬ್ಯಾಂಕ್ ನಿಫ್ಟಿ ಸಿಕ್ಕರೆ ಅಗೇನ್ ಮೇಲೆ 46,250 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ಪುಟ್ಟು ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇಲ್ಲಿಂದ ಬರೋ ಡೌನ್ ಅಗೇನ್ 45,700 ಲೆವೆಲ್ ಹಾಗೂ 45,500 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಕಾಲ್ ಪೊಸಿಷನ್ಸ್ ತಗೋಬೇಕು ಅಂದ್ರೆ ನಿಫ್ಟಿನಲ್ಲಿ ಟ್ರೈ ಮಾಡ್ಬೋದು. ಪುಟ್ಟು ಪೊಸಿಷನ್ಸ್ ನ ಓನ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೈ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಸೊ ನಾನು ಕೊಟ್ಟಿರುವ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಲುವಾಗಿ ಅಥವಾ ನಿಮ್ಗೋಸ್ಕರ IIFL, ಆಂಜಲ್ ಒನ್ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ನಮ್ಮ ರೆಫರಲ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನಾವು ಓಪನ್ ಮಾಡಬಹುದು. ಅವುಗಳ ಲಿಂಕ್ ನಾನು ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದಲ್ಲದೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಲೆವೆಲ್ಸ್ ಗಳ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.